ಇವಾಗ ನೀವು ಡೆಮೋ ವಿಡಿಯೋ ನೋಡ್ತಾ ಇದ್ರಲ್ಲಿ ವಿಡಿಯೋ ಯಾವ ಥರ ಎಡಿಟಿಂಗ್ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋಗೆ ಬೇಕಾದ ಇಮೇಜು ವಿಡಿಯೋ ಎಲ್ಲ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ನೀವು ಟೆಲಿಗ್ರಾಮ್ ಚಾನಲಿಂದ ನೀವು ಡೌನ್ಲೋಡ್ ಮಾಡ್ಕೊಬೋದು. ಈ ವಿಡಿಯೋ ಎಡಿಟಿಂಗ್ ಮಾಡ್ಕೊಳಕ್ಕೆ ನಿಮ್ಮ ಹತ್ರ ಕೈನ್ಮಾಸ್ಟರ್ ಆ್ಯಪ್ ಇರಬೇಕಾಗುತ್ತೆ. ನಿಮ್ಮ ಹತ್ರ ಕೈನ್ಮಾಸ್ಟರ್ ಆ್ಯಪ್ ಇಲ್ಲಾಂದರೆ ಪ್ಲೇಸ್ಟೋರಿಂದ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಕೈನ್ಮಾಸ್ಟರ್ ಆ್ಯಪ್ ಓಪನ್ ಮಾಡಿದ್ದಕ್ಕೆ ಈ ಥರ ಬರುತ್ತೆ. ಇಲ್ಲಿ ಕ್ರಿಯೇಟ್ ನ್ಯೂ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. 16:9 ಮೇಲೆ ಕ್ಲಿಕ್ ಮಾಡಿ. ಕೆಳಗೆ ಇಲ್ಲಿ ಕ್ರಿಯೇಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ ಕೊಟ್ಟಿರ್ತೀನಿ, ಬ್ಯಾಕ್ಗ್ರೌಂಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ವಿಡಿಯೋ ಎಷ್ಟು ಲೆಂತ್ ಬೇಕು ಇಮೇಜ್ ಸಹಿತ ಅಷ್ಟೇ ಲೆಂತ್ ಆ್ಯಡ್ ಮಾಡ್ಕೊಳ್ರಿ. ಸೈಡ್ಗೆ ಇಲ್ಲಿ ಪ್ಲಸ್ ಇದೆ ನೋಡಿ, ಮೇಲೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಸ್ಟಾರ್ಟಿಂಗ್ ರೆಡ್ ಮಾರ್ಕ್ ಅನ್ಸ್ಕೊಳ್ರಿ. ಬ್ಯಾಕ್ ಬನ್ನಿ, ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಒಂದು ಗ್ರಾಸ್ PNG ಇಮೇಜ್ ಕೊಟ್ಟಿರ್ತೀನಿ, ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಎಷ್ಟು ಲೆಂತ್ ಐತಿ ಇಮೇಜ್ ಸಹಿತ ಅಷ್ಟೇ ಲೆಂತ್ ಆ್ಯಡ್ ಮಾಡಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಇಮೇಜ್ ನಿಮ್ಗೆ ಎಷ್ಟು ಜೂಮ್ ಬೇಕು ಇಮೇಜ್ ಸಹಿತ ಅಷ್ಟೇ ಜೂಮ್ ಮಾಡ್ಕೊಳ್ರಿ. ಗ್ರಾಸ್ ಇಮೇಜನ್ನು ನಾನು ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಲಾಸ್ಟಿಗೆ ಒಂದು ಕೀ ಫ್ರೇಮ್ ಆ್ಯಡ್ ಮಾಡ್ಕೊತ ಇದ್ದೀನಿ. ವಿಡಿಯೋ ಎಂಡಿಗೆ ಒಂದು ಕೀ ಫ್ರೇಮ್ ಆ್ಯಡ್ ಮಾಡ್ಕೊಂಡು ವಿಡಿಯೋ ಸ್ಟಾರ್ಟಿಂಗ್ ಒಂದು ಕೀ ಫ್ರೇಮ್ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಈ ಥರ ಅಡ್ಜಸ್ಟ್ ಮಾಡ್ಕೊತ ಇದ್ದೀನಿ. ಒಂದು ಸ್ವಲ್ಪ ಜೂಮ್ ಮಾಡ್ಕೊಂತೀನಿ. ಇವಾಗ ಸ್ಟಾರ್ಟಿಂಗಿಗೆ ಒಂದು ಸ್ವಲ್ಪ ಜೂಮ್ ಮಾಡ್ಕೊಂಡು ಇಮೇಜನ್ನು ನಾನು ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಬ್ಯಾಕ್ ಬರ್ತಾ ಇದ್ದೀನಿ. ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಇನ್ನೊಂದು PNG ಇಮೇಜ್ ಆ್ಯಡ್ ಮಾಡ್ಕೊತ ಇದ್ದೀನಿ. ವಿಡಿಯೋ ಎಷ್ಟು ಲೆಂತ್ ಐತಿ ಇಮೇಜ್ ಸಹಿತ ಅಷ್ಟೇ ಲೆಂತ್ ಆ್ಯಡ್ ಮಾಡಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಇಮೇಜನ್ನು ನಾನು ಈ ಥರ ಅಡ್ಜಸ್ಟ್ ಮಾಡ್ಕೊತ ಇದ್ದೀನಿ. ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಬ್ಯಾಕ್ ಬರ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟಿಂಗ್ ರೆಡ್ ಮಾರ್ಕ್ ನಿಲ್ಸ್ಕೊಳ್ರಿ. ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನಾನು ಕೊಟ್ಟರೆ ಇಮೇಜ್ಗಳು ಆ್ಯಡ್ ಮಾಡ್ಕೊಳ್ರಿ. ನಿಮ್ಮದೇ ಸ್ವಂತ ಇಮೇಜ್ ಇದ್ದರೆ ಸ್ವಂತ ಇಮೇಜ್ ಆ್ಯಡ್ ಮಾಡ್ಕೊಳ್ರಿ. ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಎಷ್ಟು ಲೆಂತ್ ಐತಿ ಇಮೇಜ್ ಸಹಿತ ಅಷ್ಟೇ ಲೆಂತ್ ಆ್ಯಡ್ ಮಾಡಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಸ್ಟಾರ್ಟಿಂಗ್ ರೆಡ್ ಮಾರ್ಕ್ ನಿಲ್ಸ್ಕೊಂಡು ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿ. ಮಾಸ್ಕ್ ಅಂತಿದೆ ಅದನ್ನ ಎನೇಬಲ್ ಮಾಡಿ. ಫಿದರ್ ಅಂತಿದೆಯಲ್ಲ, ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ರಿ. ನಾನು ಈ ಫಿದರ್ ಒಂದು 16ಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಬ್ಯಾಕ್ ಬರ್ತಾ ಇದ್ದೀನಿ. ಅಲ್ಪ ಓಪಾಸಿಟಿ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಅಲ್ಪ ಓಪಾಸಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ರಿ. ಇದೊಂದು 50ಕ್ಕೆ ಅಡ್ಜಸ್ಟ್ ಮಾಡ್ಕೊತ ಇದ್ದೀನಿ. ನಾನು ಬ್ಯಾಕ್ ಬರ್ತಾ ಇದ್ದೀನಿ. ಇಮೇಜನ್ನು ನಾನು ಜೂಮ್ ಮಾಡ್ಕೊತ ಇದ್ದೀನಿ. ನಿಮ್ಗೆ ಎಷ್ಟು ಜೂಮ್ ಬೇಕೋ ಅಷ್ಟು ಜೂಮ್ ಮಾಡ್ಕೊಳ್ರಿ. ಇಮೇಜನ್ನು ನಾನು ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಸೈಡಿಗೆ 3 ಡಾಟ್ ಇದೆ ನೋಡಿ, ಡಾಟ್ ಮೇಲೆ ಕ್ಲಿಕ್ ಮಾಡಿ. ಶೆಡ್ ಟು ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ ಬನ್ನಿ. ವಿಡಿಯೋ ಸ್ಟಾರ್ಟಿಂಗ್ ರೆಡ್ ಮಾರ್ಕ್ ನಿಲ್ಸ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಇನ್ನೊಂದು PNG ಇಮೇಜ್ ಕೊಟ್ಟಿರ್ತೀನಿ. ನಾನು ಕೊಟ್ಟರೆ ಇಮೇಜ್ಗಳು ಆ್ಯಡ್ ಮಾಡ್ಕೊಳ್ರಿ. ನಿಮ್ಮದು ಸ್ವಂತ ಇಮೇಜ್ ಇದ್ದರೆ ಸ್ವಂತ ಇಮೇಜ್ ಆ್ಯಡ್ ಮಾಡ್ಕೊಳ್ರಿ. ನಿಮ್ಮದು ಸ್ವಂತ PNG ಇಮೇಜ್ ಯಾವ ಥರ ಮಾಡೋದಂತ ಗೊತ್ತಿಲ್ಲ ಅಂದರೆ ರಿಮೂವ್ ಬ್ಯಾಕ್ಗ್ರೌಂಡ್ ವಿಡಿಯೋ ಲಿಂಕ್ ಅಂತ ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ, ಮೇಲೆ ಐ ಕಾರ್ಡಾಗಲಿ ಕೊಟ್ಟಿರ್ತೀನಿ. ಆ ವಿಡಿಯೋ ನೋಡಿದ್ರೆ HD ಆಗಿ ನಿಮ್ಮದು ಸ್ವಂತ PNG ಇಮೇಜ್ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದಂತ ನಿಮ್ಗೆ ಅರ್ಥ ಆಗುತ್ತೆ. ವಿಡಿಯೋ ನೋಡಿದ್ರೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಸ್ಟಾರ್ಟಿಂಗ್ ರೆಡ್ ಮಾರ್ಕ್ ನಿಲ್ಸ್ಕೊಳ್ರಿ. ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮಾಸ್ಕ್ ಅಂತಿದೆಯಲ್ಲ, ಅದನ್ನ ಎನೇಬಲ್ ಮಾಡಿ. ಫಿದರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ರಿ. ಇದು ನಾನೊಂದು 30ಕ್ಕೆ ಅಡ್ಜಸ್ಟ್ ಮಾಡ್ಕೊತ ಇದ್ದೀನಿ. ಬ್ಯಾಕ್ ಬರ್ತಾ ಇದ್ದೀನಿ. ಒಂದು ಸ್ವಲ್ಪ ಜೂಮ್ ಮಾಡ್ಕೊಂಡು ಇಮೇಜನ್ನು ನಾನು ಈ ಥರ ಅಡ್ಜಸ್ಟ್ ಮಾಡ್ಕೊತ ಇದ್ದೀನಿ. ಜೂಮ್ ಮಾಡ್ಕೊತ ಇದ್ದೀನಿ ಇಮೇಜನ್ನು. ಇಮೇಜ್ ಈ ಥರ ಜೂಮ್ ಮಾಡ್ಕೊಂಡು ಸೈಡಿಗೆ ಇಲ್ಲಿ 3 ಡಾಟ್ ಇದೆ ನೋಡಿ, ಡಾಟ್ ಮೇಲೆ ಕ್ಲಿಕ್ ಮಾಡಿ. ಶೆಂಡು ಬ್ಯಾಕ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಇನ್ನೊಂದು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಶೆಂಡು ಬ್ಯಾಕ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ ಬನ್ನಿ. ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಲಿರಿಕ್ಸ್ ವಿಡಿಯೋ ಕೊಟ್ಟಿರ್ತೀನಿ, ಲಿರಿಕ್ಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಒಂದು ಸ್ವಲ್ಪ ಮುಂದಕ್ಕೆ ಮೂವ್ ಮಾಡಿ. ಬ್ಲೆಂಡಿಂಗ್ ಅಂತ ಇರುತ್ತೆ ನೋಡಿ, ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ. ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ ಬನ್ನಿ. ಲಿರಿಕ್ಸ್ ವಿಡಿಯೋ ಸೈಜ್ ಕಡಿಮೆ ಮಾಡ್ಕೊತ ಇದ್ದೀನಿ. ನಾನು ಕಡಿಮೆ ಮಾಡ್ಕೊಂಡು ಲಿರಿಕ್ಸ್ ವಿಡಿಯೋ ನಾನು ಈ ಥರ ಅಡ್ಜಸ್ಟ್ ಮಾಡ್ಕೊತ ಇದ್ದೀನಿ. ಬ್ಯಾಕ್ ಬರ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟಿಂಗ್ ರೆಡ್ ಮಾರ್ಕ್ ನಿಲ್ಸ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಒಂದು ಎಫೆಕ್ಟ್ ವಿಡಿಯೋ ಕೊಟ್ಟಿರ್ತೀನಿ, ಎಫೆಕ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಮಿಕ್ಸರ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಡಿಯೋ ಲೋಗೋ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದು 0 ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಕೆಳಗೆ ಫಿಟ್ ಸ್ಕ್ರೀನ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಫ್ ಪಕ್ಕದ ವೈಟ್ ಬಾಕ್ಸ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ ಬನ್ನಿ. ಬ್ಲೆಂಡಿಂಗ್ ಅಂತ ಇರುತ್ತೆ ನೋಡಿ, ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ. ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ ಬನ್ನಿ. ಬ್ಯಾಕ್ ಬನ್ನಿ. ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಒಂದು ಬ್ಲ್ಯಾಕ್ ಇಮೇಜ್ ಆ್ಯಡ್ ಮಾಡ್ಕೊಳ್ರಿ. ಬ್ಲ್ಯಾಕ್ ಇಮೇಜ್ ಆ್ಯಡ್ ಮಾಡ್ಕೊಂಡಾಟಿಗೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಈ ಬ್ಲ್ಯಾಕ್ ಇಮೇಜನ್ನು ಸ್ಕ್ರೀನಿಗೆ ಫಿಟ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ರಿ.
ಇಮೇಜಿನ ನಾನು ಈ ಥರ ಸ್ಕ್ರೀನಿಗೆ ಫಿಟ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ವೀಡಿಯೋ ಒಂದು ಸ್ವಲ್ಪ ಮುಂದಕ್ಕೆ ಮೂವ್ ಮಾಡ್ತಾಯಿದ್ದೀನಿ. 0.118 ಸೆಕೆಂಡಿಗೆ ರೆಡ್ ಮಾರ್ಕ್ ನಿಲ್ಲಿಸ್ಕೊಂಡು ಇಲ್ಲಿ ಕತ್ರಿ ಇದೆ ನೋಡಿ, ಕತ್ರಿ ಮೇಲೆ ಕ್ಲಿಕ್ ಮಾಡಿ, ಟ್ರಿಮ್ ರೈಟ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ ಬನ್ನಿ. ಔಟ್ ಆ್ಯನಿಮೇಷನ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ, ಫೇಡ್ ಸೆಲೆಕ್ಟ್ ಮಾಡ್ಕೊಳ್ರಿ, ಬ್ಯಾಕ್ ಬನ್ನಿ. ವಿಡಿಯೋ ಸ್ಟಾರ್ಟಿಂಗ್ ರೆಡ್ ಮಾರ್ಕ್ ನಿಲ್ಸ್ಕೊಳ್ರಿ, ಬ್ಯಾಕ್ ಬನ್ನಿ. ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಬೇಸಿಕ್ ಎಫೆಕ್ಟ್ಸ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ, ಗ್ಯಾಸಿನ್ ಬ್ಲರ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟಿನ ಸ್ಕ್ರೀನಿಗೆ ಫಿಟ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ರಿ. ವಿಡಿಯೋ ಎಷ್ಟು ಲೆಂತ್ ಐತೆ ಎಫೆಕ್ಟ್ಸ್ ಐತೆ ಅಷ್ಟೇ ಲೆಂತ್ ಆ್ಯಡ್ ಮಾಡಿ. ಸೈಡ್ಗೆ 3 ಡಾಟ್ ಇದೆ ನೋಡಿ, ಡಾಟ್ ಮೇಲೆ ಕ್ಲಿಕ್ ಮಾಡಿ, ಸೆಂಡ್ ಟು ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಸ್ಟಾರ್ಟಿಂಗ್ ರೆಡ್ ಮಾರ್ಕ್ ನಿಲ್ಸ್ಕೊಳ್ರಿ, ಬ್ಯಾಕ್ ಬನ್ನಿ, ಬ್ಯಾಕ್ ಬನ್ನಿ. ಈ ವಿಡಿಯೋ ಒಂದ್ಸಲಿ ಡೆಮೋ ನೋಡಿ, ವಿಡಿಯೋ ಯಾವ ಥರ ಬರುತ್ತಂತ. ನಾನು ಸೈಲೆಂಟ್ ಮಾಡ್ತಾ ಇದ್ದೀನಿ, ಪ್ಲೇ ಮಾಡ್ತೀನಿ ನೋಡಿ. ಈ ವಿಡಿಯೋ ಈ ಥರ ಬರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ತಪ್ಪದೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಆಗಿರಿ, ಅದ್ರ ಪಕ್ಕದಾಗಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ರಿ. ನಮ್ಮ ಚಾನಲಲ್ಲಿ ಯಾವುದೇ ವಿಡಿಯೋ ಹಾಕಿದ್ರೆ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ಇಷ್ಟೇ ನೋಡಿ ಫ್ರೆಂಡ್ಸ್, ವಿಡಿಯೋ ಎಡಿಟಿಂಗ್ ಮುಗಿದಿದೆ. ಇವಾಗ ಈ ವಿಡಿಯೋನ ನಾನು ಸೇವ್ ಮಾಡ್ಕೊತಾ ಇದ್ದೀನಿ. ಮೇಲೆ ಸೇವ್ ಐಕನ್ ಇದೆ ನೋಡಿ, ಆ ಸೇವ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಸೇವ್ ಆಸ್ ವಿಡಿಯೋ ಅಂತಿದೆ ನೋಡಿ, ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದೆಟಿಗೆ ಈ ವಿಡಿಯೋ ನಿಮ್ಮ ಗ್ಯಾಲರಿಗೆ ವಿಡಿಯೋ ಸೇವ್ ಆಗುತ್ತೆ. ಈ ವಿಡಿಯೋ ನೀವು ಫುಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.